ವಿಶ್ವ ಹಿಂದೂ ಪರಿಷತ್ ಅಂತಂದ್ರೆ ಒಂದನ್ನ ತಿಳ್ಕೊಳ್ಳಿ, ಇದು ಯಾವುದೇ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ನೇರವಾಗಿ ನಿಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತಕ್ಕಂಥದ್ದು. ಇಲ್ಲೇನಾಗಿದೆ, RSS ವಿಶ್ವ ಹಿಂದೂ ಪರಿಷತ್ ಅಂದ ತಕ್ಷಣ ಕೆಲವೊಬ್ಬರು ಮನಸ್ಸಿನಲ್ಲಿ ಇದು ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಅಂತಕ್ಕಂಥ ದೃಷ್ಟಿಯಿಂದ ಇದ್ರ ಹತ್ರಕ್ಕೆ ಬರೋದಕ್ಕೆ ಸ್ವಲ್ಪ ಹಿಂಗ್ಲಾಗಿ ಹೊಡಿತಾರೆ. ಅಥವಾ ಯಾರಾದ್ರೂ ಮನಸ್ಸು ಮಾಡಿ ಬಂದ್ರು ಅಂತಂದ್ರೆ ಒಂದು ರಾಜಕಾರಣಿ ಆ ಪಕ್ಷದವರು ಏನೋ ನೀನ್ ಯಾಕೆ ಅಲ್ಲಿ ಹೋಗಿದ್ದೆ ಅಂತ ಕೇಳ್ತಾರೆ. ಆ ಕೇಳ್ತಕ್ಕಂಥ ಪರಿಸ್ಥಿತಿ ಬಂದಿರೋದ್ರಿಂದ ಈ ವಿಶ್ವ ಹಿಂದೂ ಪರಿಷತ್ತು ಮತ್ತು RSS ಬಜರಂಗ ದಳ ಆದ ತಕ್ಷಣ ಯಾರೋ ಒಂದು ಪಕ್ಷ ಅಂತ ಅಂತಾರೆ. ಖಂಡಿತವಾಗ್ಲೂ ಅದು ಒಂದು ಪಕ್ಷ ಅಲ್ಲವೇ ಅಲ್ಲ. ಈ ವಿಶ್ವ ಹಿಂದೂ ಪರಿಷತ್ತು ಸಂಘ ಪರಿವಾರ ಏನಿದೆ, ಇದು ಭಾರತೀಯರಿಗೋಸ್ಕರ ಇರ್ತಕ್ಕಂಥದ್ದು, ಹಿಂದೂಗಳಿಗೆ ಇರ್ತಕ್ಕಂಥದ್ದು, ಹಿಂದೂ ಧರ್ಮಕ್ಕೋಸ್ಕರ ಇರ್ತಕ್ಕಂಥ ಒಂದು ಸಂಘಟನೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಸ್ವಲ್ಪ ಒಂದು ತಿಳ್ಕೋಬೇಕು ಅಂತಕ್ಕಂಥದ್ದು. ಹಾಗಾಗಿ ಈ ಸಂಘ ಪರಿವಾರದಿಂದ ಏನ್ ಮಾಡ್ತಾರೆ ಅಂತಂದ್ರೆ, ಹಿಂದೂಗಳ ಉಳಿವಿಗಾಗಿ, ಹಿಂದೂಗಳ ಮುಂದಿನ ಪೀಳಿಗೆಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಸಂಘ ಪರಿವಾರದ ಯೋಜನೆಗಳು ಇರ್ತಾ ಇದೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಮನಗಾಣಬೇಕು ಅಂತಕ್ಕಂಥದ್ದು. ಒಂದು ಕಡೆ ನಾವು ಸಾವಿರಾರು ವರ್ಷಗಳ ಹಿಂದೆನೆ ಈ ಹಿಂದೂ ಧರ್ಮ ಇತ್ತು ಅಂತಕ್ಕಂಥದ್ದನ್ನ ಈಗಾಗಲೇ ಮಾತನಾಡ್ತಕ್ಕಂಥವ್ರು ಹೇಳಿದ್ರು. ಸ್ವಲ್ಪ ವಿದ್ಯಾವಂತರಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಪ್ರಪಂಚದ 4 ನಾಗರಿಕತೆಗಳಿದೆ. ಅದರಲ್ಲಿ ಒಂದು ನಾಗರಿಕತೆ ನಮ್ಮದು ಪ್ರಾಚೀನವಾಗಿರ್ತಕ್ಕಂಥದ್ದು ಸಿಂಧೂ ನದಿಯ ನಾಗರಿಕತೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕು. ಅಂದ್ರೆ ಸುಮಾರು 16,000 ವರ್ಷಗಳ ಹಿಂದೆನೆ ಈ ನಾಗರಿಕತೆ ನಮ್ಮ ದೇಶದಲ್ಲಿ ಇತ್ತು ಅಂತಕ್ಕಂಥದ್ದನ್ನ ಹಿಂದೂಗಳು ಅವಾಗಿನಿಂದಲೂ ಇದ್ದಾರೆ. ಹಿಂದೂಗಳು ಎಲ್ಲರೂ ಸಹಿತ ನಾವಿಲ್ಲಿ ಬದುಕ್ತಾ ಇದ್ದೇವೆ. ಯಾರೇ ದಲಿತ ಇರ್ಬೋದು, ಯಾರೇ ನಾಯಿಗಾಸ್ ಇರ್ಬೋದು, ಕುರುಬರು ಇರ್ಬೋದು, ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಬ್ರಾಹ್ಮಣರಿರ್ಬೋದು, ಎಲ್ಲರೂ ಸಹಿತ ನಮ್ಮ ಪೂರ್ವಜರು ಬದುಕಿ ಇದುವರೆಗೂ ನಾವೆಲ್ಲ ಜೊತೆಲೇ ಬಂದಿದ್ದೇವೆ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಹಿಂದೂಗಳನ್ನ ಹೊಡಿಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ಬಹಳಷ್ಟು ಜನ ನಮ್ಮಲ್ಲಿ ಜಾತಿಯನ್ನ ಎತ್ತು ಕಟ್ಟತಕ್ಕಂಥ ಕೆಲಸವನ್ನ, ನೀನು ಕೀಳು ಜಾತಿ ಅಂದ್ರೆ ಕೀಳಾಗಿ ಕಾಣ್ತಿದ್ದಾರೆ ಕಣ, ನೀನು ಅವ್ರ ಮೇಲ್ಜಾತಿಯವ್ರ ಕಣ ಅಂತಕ್ಕಂಥ ಹುಳಿಯನ್ನ ಇಟ್ಟತಕ್ಕಂಥ ಕೆಲಸ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ತುಂಬುತ್ತಾ ಇದ್ದಾರೆ ಅಂತಕ್ಕಂಥದ್ದು. ಒಂದು ತಿಳ್ಕೊಳ್ಳಿ, ನಮ್ಮಲ್ಲಿ ಯಾವ್ದಾರ ಒಂದು ಹಬ್ಬ ಹರಿದಿನಗಳಾದ್ರೆ ಕೆಲವೊಂದು ಬಾಬುಗಳನ್ನ ಒಬ್ಬೊಬ್ಬರಿಗೆ ವಹಿಸ್ತಾ ಇದ್ರೆ ಹಕ್ಕದು. ಬಾಬು ಅಂದ್ರೆ ಕೀಳ್ತನ ಅಲ್ಲ, ಅದು ಒಂದು ಹಕ್ಕು. ಟಮಟೆ ಬಾರಿಸೋನ್ ಬರ್ಲಿಲ್ಲ ಅಂದ್ರೆ ಹಬ್ಬನೇ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಅವನ್ ಕೀಳಾಗಿದ್ರೆ ಮತ್ತೆ ಅವನ್ನೇ ಕಾಯ್ಬೇಕಾಗಿತ್ತು. ನಾವು ಅವನನ್ನ ಕೀಳಾಗಿ ಕಂಡಿಲ್ಲ, ಅವನಿಗೆ ಒಂದು ಬಾಬನ್ನ ಕೊಟ್ಟಿದ್ದೇವೆ, ಒಂದು ಹಕ್ಕನ್ನ ಹಿಂದೂ ಧರ್ಮದಲ್ಲಿ ಕೊಟ್ಟಿದ್ದೇವೆ. ಪೊಂಜಿ ಹಿಡಿಯ ಬರ್ಲಿಲ್ಲ ಅಂತಂದ್ರೆ ಹಬ್ಬನ ಸಹಿತ ಮಾಡ್ತಿದ್ವಿ, ನಿಂತ್ಕೊತಿದ್ವಿ. ಇವತ್ತು ಉತ್ಸವಗಳಲ್ಲಿ ಪಂಚಿ ಬರಲಿಲ್ಲ ಅಂತಂದ್ರೆ ನಾವು ಉತ್ಸವನೇ ಮುಂದಕ್ಕೆ ಹೋಗಲ್ಲ. ಅಂದ್ರೆ ಅಗಸರು ಅಲ್ಲಿ ಇರಬೇಕು ಅಂತಕ್ಕಂಥದ್ದು. ಹಾಗೇನೆ ಬಹಳಷ್ಟು ಬಾಬುಗಳನ್ನ ಅಂದ್ರೆ ಹಕ್ಕುಗಳನ್ನ ಒಂದೊಂದು ಜಾತಿ ಅಥವಾ ಒಂದೊಂದು ಪಂಗಡಗಳಿಗೆ ಅದನ್ನ ಕೊಡ್ತಾ ಇದ್ರು ಅಂತಕ್ಕಂಥದ್ದು. ಕೊಟ್ಟಿರೋ ಉದ್ದೇಶ ಏನಂತಂದ್ರೆ ನಾವೆಲ್ಲರೂ ಹಬ್ಬ ಹರಿದಿನಗಳಲ್ಲಿ ಒಂದಾಗಿರ್ಬೇಕು, ಯಾರನ್ನ ಯಾರು ಬಿಟ್ಟು ಹಬ್ಬ ಹರಿದಿನಗಳನ್ನ ಮಾಡಬಾರದು ಅಂತಕ್ಕಂಥ ಸಾಮರಸ್ಯವನ್ನ ನಮ್ಮ ಹಿಂದಿನ ಪೂರ್ವಜರು ನಮಗೆ ತುಂಬೋಗಿದ್ದಾರೆ ಅಂತಕ್ಕಂಥದ್ದು. ಆದರೆ ನಮ್ಮನ್ನ ಕೆಲವು ಒಂದು 500 ವರ್ಷ ಮುಸಲ್ಮಾನರು ಆಳಿದ್ರು, ಒಂದು 200 ವರ್ಷ ಬ್ರಿಟಿಷರು ಆಳಿದ್ರು. ಇವರು ಆಳ್ಬೇಕಾದ್ರೆ ಬಂದರೆ ಎಷ್ಟು ಜನ, ಬೇರೆ ಎಷ್ಟು ಜನ ನಮ್ಮ ದೇಶಕ್ಕೆ ಬಂದ್ರು. ಲಕ್ಷ ಕೋಟಿಗಳ ಗಟ್ಟಲೆ ಇದ್ದಂತ ಹಿಂದೂಗಳನ್ನ ನಮ್ಮನ್ನೇ ಹೊಡೆದು ಅಂದ್ರೆ ನಮ್ಮ ದೇಶವನ್ನ ಆಳೋದಕ್ಕೋಸ್ಕರ ನಮ್ಮಲ್ಲಿ ಜಾತಿಯನ್ನ ಎತ್ಕಟ್ಟಿ ಹೊಡೆದು ಒಬ್ಬರಿಗೆ ಮಕ ನೋಡಬಾರ್ದು ಆ ತರ ಕೆಲಸಗಳನ್ನ ಮಾಡಿ ಅದು ಇವತ್ತು ನಮ್ಮ ಮನಸ್ಸಿನಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಯಾವ ಬ್ರಾಹ್ಮಣರು, ಅವ್ರ ಲಿಂಗಾಯತರು, ಇವರು ಒಕ್ಕಲಿಗರು, ಇವರು ದಲಿತರು, ಈ ತರ ಒಂದು ನಮ್ಮಲ್ಲಿ ಜಾಸ್ತಿ ಒಂದು ತಡೆಗೋಡೆಗಳನ್ನ ನಿರ್ಮಾಣ ಮಾಡಿದರೆ ಅಂತಕ್ಕಂಥದ್ದು. ಆ ತಡೆಗೋಡೆಗಳನ್ನ ನಿರ್ಮಾಣ ಮಾಡಿ ಇಷ್ಟು ಜನ ಹೆಂಗ ಮತ್ತೆ ಒಂದಾಗಿ ಸ್ವತಂತ್ರ ಬಂತು, ಸ್ವತಂತ್ರ ತಗೊಂಡು ನಮ್ಮ ಹಿರಿಯರ ಒಂದು ಶ್ರಮದಿಂದ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ನಮಗೆ